ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಲ್ಯ ಪರ್ವದಲ್ಲಿ ಕರ್ಣನು ಕೊಲ್ಲಲ್ಪಟ್ಟೊಡನೆಗೆ ಪಾಂಡವರ ಭಯದಿಂದ ಓಡುತ್ತಿರುವ ಸೈನ್ಯವನ್ನು ಹಿಂತಿರುಗಿಸಿ ದುರ್ಯೋಧನನು ತಿರುಗಿ ಯುದ್ಧಕ್ಕೆ ನಿಂತುದು ಎಂಬ ಸಂಕ್ಷಿಪ್ತಾಧ್ಯಾಯಕ್ಕೆ ಸ್ವಾಗತ. ಆಗ ಸಂಜಯನು, ಓ ರಾಜ, ಉಭಯ ಸೈನ್ಯಗಳು ಒಂದನ್ನೊಂದು ತಾಗಿದ ಮೇಲೆ ಕೌರವ ಪಾಂಡವರಲ್ಲಿ ನಡೆದ ಮಹಾ ನಾಶವೃತ್ತಾಂತವನ್ನು ಲಾಲಿಸು. ಮಹಾತ್ಮನಾದ ಪಾರ್ಥನಿಂದ ಸೂತಪುತ್ರನು ಕೊಲ್ಲಲ್ಪಟ್ಟೊಡನೆ ನಮ್ಮ ಸೈನ್ಯಗಳು ಓಡಲಾರಂಭಿಸಿದವು. ಅಡಿಗಡಿಗೆ ಕೂಗುತ್ತಿದ್ದರೂ ನಿಲ್ಲದೆ ಸೈನ್ಯಗಳು ಓಡುತ್ತಿರುವುದನ್ನು ನೋಡಿ ಪಾರ್ಥನು ಮೇಲೆ ಮೇಲೆ ಸಿಂಹನಾದ ಮಾಡುತ್ತಿದ್ದನು. ಆಗ ನಿನ್ನ ಕುಮಾರರೆಲ್ಲರಿಗೂ ಮನಸ್ಸಿನಲ್ಲಿ ಮಹಾಭೀತಿ ಹುಟ್ಟಿತು. ಕರ್ಣನು ಹತನಾದ ಮೇಲೆ ನಿನ್ನ ಕಡೆಯಲ್ಲಿ ಯಾವನೊಬ್ಬ ಯುದ್ಧವೀರನಿಗೂ ತನ್ನ ಸೈನ್ಯಗಳನ್ನು ಒಟ್ಟುಗೂಡಿಸುವುದಕ್ಕಾಗಲಿ ತನ್ನ ಪರಾಕ್ರಮವನ್ನು ವ್ಯಕ್ತಪಡಿಸುವುದಕ್ಕಾಗಲಿ ಧೈರ್ಯವು ಹುಟ್ಟಲಿಲ್ಲ. ದಡವೇ ಕಾಣಿಸದ ಮತ್ತು ಆಳವಾದ ಸಮುದ್ರ ಮಧ್ಯದಲ್ಲಿ ಹಡಗು ಮುಳುಗಿದೊಡನೆ ಹಡಗು ಮುರಿದೊಡನೆ ವ್ಯಾಪಾರಿಗಳ ಅವಸ್ಥೆಯು ಹೇಗೋ ಹಾಗೆ ಕರ್ಣನು ಅರ್ಜುನನಿಂದ ಮೃತನಾದೊಡನೆ ಯುದ್ಧ ಭಟರು ಹಿಂದು ಮುಂದು ತೋರದೆ ತತ್ತಳಿಸುತ್ತಿದ್ದರು. ಸೂತಪುತ್ರನು ಕೊಲ್ಲಲ್ಪಟ್ಟೊಡನೆ ನಿನ್ನ ಕಡೆಯ ಸೈನಿಕರೆಲ್ಲರೂ ಭಯಪಟ್ಟು ಬಾಣದಿಂದ ನೊಂದು ದಿಕ್ಕು ಕಾಣದೆ ತಮ್ಮನ್ನು ಯಾರಾದರೂ ಕಾಪಾಡಿದರೆ ಸಾಕೆಂದು ಬಾಯಿ ಬಾಯಿ ಬಿಡುತ್ತಾ ಸಿಂಹದಿಂದ ಓಡಿಸಲ್ಪಟ್ಟ ಜಿಂಕೆಗಳಂತೆ ಭಯದಿಂದ ತತ್ತಳಿಸುತ್ತಿದ್ದರು. ಅರ್ಜುನನಿಂದ ಬಡಿದೋಡಿಸಲ್ಪಟ್ಟ ನಮ್ಮವರೆಲ್ಲರೂ ಕೊಂಬು ಮುರಿದ ಗೂಳಿಗಳಂತೆಯೂ ಹಲ್ಲು ಕಿತ್ತ ಸರ್ಪಗಳಂತೆಯೂ ಸಾಯಂಕಾಲದಲ್ಲಿ ಹಿಂತಿರುಗಿದರು. ಓ ರಾಜ, ಕರ್ಣನು ಬಿದ್ದೊಡನೆ ನಿನ್ನ ಕಡೆಯಲ್ಲಿ ಅನೇಕ ಮಹಾವೀರರು ಹತರಾಗಿ ಉಳಿದವರು ಬಾಣದಿಂದ ಗಾಯಪಟ್ಟು ದಿಕ್ಕು ದಿಕ್ಕಿಗೆ ಓಡಿದರು. ನಿನ್ನವರು ಕವಚಗಳು ಹರಿದು ಭಯದಿಂದ ಮೈಮರೆತು ಓಡುತ್ತಿರುವಾಗ ಬುದ್ಧಿಗೆಟ್ಟು ತಮ್ಮ ಕಡೆಯಲ್ಲಿಯೇ ಒಬ್ಬರಿಗೊಬ್ಬರು ಹೊಡೆದಾಡಿದರು. ಭಯದಿಂದ ದಿಕ್ಕು ದಿಕ್ಕುಗಳನ್ನು ನೋಡುತ್ತಾ ಅದು ಅರ್ಜುನನು ನನ್ನನ್ನು ಬೆನ್ನಟ್ಟಿ ಬರುವನು, ಅದು ಭೀಮನು ನನ್ನನ್ನು ಬೆನ್ನಟ್ಟಿ ಬರುವನು ಎಂದು ಕೂಗುತ್ತಾ ಬೆಜ್ಜರದಿಂದ ಓಡುವಾಗ ಅಲ್ಲಲ್ಲಿ ಸುಕ್ಕಿ ಬೀಳುತ್ತಿದ್ದರು. ಅಲ್ಲಲ್ಲಿ ಕೆಲವು ಮಹಾರಥರು ತಮಗೆ ಸಿಕ್ಕಿದ ಕುದುರೆಗಳನ್ನು, ಕೆಲವರು ಆನೆಗಳನ್ನು, ಕೆಲವರು ರಥಗಳನ್ನು ಏರಿಕೊಂಡು ಕಾಲಾಳುಗಳನ್ನು ಲಕ್ಷ್ಯ ಮಾಡದೆ ಅಲ್ಲಲ್ಲಿಯೇ ಬಿಟ್ಟು ವೇಗದಿಂದ ಪಲಾಯನ ಮಾಡಿಬಿಟ್ಟರು. ಹೀಗೆ ಓಡುತ್ತಿರುವಾಗ ಆನೆಗಳಿಂದ ರಥಗಳು, ರಥಗಳಿಂದ ಅಶ್ವಸೈನಿಕರು, ಅಶ್ವಗಳಿಂದ ಪದಾತಿಗಳು ಚೂರ್ಣೀಭೂತವಾದವು. ಕರ್ಣನು ಮೃತನಾದೊಡನೆಯೇ ನಿಮ್ಮ ಕಡೆಯವರು ದುಷ್ಟ ಮೃಗಗಳಿಂದಲೂ ಕಳ್ಳರಿಂದಲೂ ತುಂಬಿದ ಕಾಡಿನಲ್ಲಿ ತನ್ನ ಗುಂಪಿನಿಂದ ಅಗಲಿದ ವ್ಯಾಪಾರಿಯಂತೆ ತತ್ತಳಿಸುತ್ತಿದ್ದರು. ತಮ್ಮ ಮೇಲಿನ ಮಾವಟಿಗರು ಸತ್ತು ಸೊಂಡಿಲುಗಳು ಮುರಿದ ಎಷ್ಟೋ ಆನೆಗಳು ದಿಕ್ಕುಗೆಟ್ಟು ಓಡುತ್ತಿದ್ದವು. ಅರ್ಜುನನ ಬೆಜ್ಜರದಿಂದ ಕೌರವರು ಪ್ರಪಂಚವೆಲ್ಲವನ್ನು ಅರ್ಜುನಮಯವಾಗಿಯೇ ಕಂಡರು. ಭೀಮಸೇನನ ಭಯದಿಂದ ಓಡುತ್ತಿರುವ ತನ್ನ ಸೈನಿಕರನ್ನು ನೋಡಿ ದುರ್ಯೋಧನನು ಹಾಹಾಕಾರ ಮಾಡುತ್ತಾ ತನ್ನ ಸಾರಥಿಯನ್ನು ಕುರಿತು, ಓ ಸಾರಥಿ, ಬೇಗನೆ ರಥವನ್ನು ಮುಂದೆ ಬಿಡು. ಸೇನೆಯ ಹಿಂದೆ ಯುದ್ಧ ಮಾಡುತ್ತಿರುವ ನಾನು ಮುಂದೆ ಹೋಗಿ ಧನುರ್ಧಾರಿಯಾಗಿ ನಿಂತರೆ ಪಾರ್ಥನು ನನ್ನನ್ನು ಎಂದಿಗೂ ಮೀರಿಸಲಾರನು. ಮಹಾ ಸಮುದ್ರವಾದರೂ ತನ್ನ ದಡವನ್ನು ಮೀರಲಾರದಂತೆ ಧನಂಜಯನು ಯುದ್ಧದಲ್ಲಿ ನನ್ನನ್ನು ಮೀರಿಸಲು ಶಕ್ತನಲ್ಲ. ಕೃಷ್ಣ ಸಮೇತನಾದ ಆ ಅರ್ಜುನನನ್ನು, ಗರ್ವಿಯಾದ ಆ ಭೀಮನನ್ನು, ಇನ್ನು ಇತರ ಶತ್ರುಗಳನ್ನು ಕೊಂದು ಕರ್ಣನ ವಿಷಯದಲ್ಲಿ ನಾನು ಹೊತ್ತ ಋಣವನ್ನು ಈಗಲೇ ತೀರಿಸಿಕೊಳ್ಳುವೆನು ಎಂದನು. ವೀರಯೋಗ್ಯವಾದ ಆ ಕೌರವರಾಜನ ಮಾತುಗಳನ್ನು ಕೇಳಿ ಸಾರಥಿಯು ಕುದುರೆಗಳನ್ನು ನಡೆಯಿಸಿದನು. ಗಜ ಅಶ್ವ ಸಾರಥಿಗಳೆಲ್ಲ ಹೋಗಿ ಗಜ ಅಶ್ವರಥಗಳೆಲ್ಲ ಹೋಗಿ ಹಿಂದುಳಿದಿದ್ದ 25,000 ಮಂದಿ ಪದಾತಿಗಳು ಆಗ ಮೆಲ್ಲಗೆ ದುರ್ಯೋಧನನನ್ನು ಹಿಂಬಾಲಿಸಿ ಓಡಿ ಬರುತ್ತಿದ್ದರು. ಭೀಮಸೇನನು ದೃಷ್ಟದ್ಯುಮ್ನನು ಚತುರಂಗ ಸೇನೆಗಳೊಡನೆ ಅವರನ್ನು ಸುತ್ತಿಕೊಂಡು ಬಾಣಗಳಿಂದ ಹೊಡೆದಟ್ಟುತ್ತಿದ್ದರು. ಅವರೆಲ್ಲರೂ ಸೇರಿ ಧೈರ್ಯದಿಂದ ದೃಷ್ಟದ್ಯುಮ್ನನೊಡಗೂಡಿದ ಭೀಮಸೇನನನ್ನು ಎದುರಿಸಿ ನಿಂತರು. ಬೇರೆ ಕೆಲವರು ಆಗ ಭೀಮ ದೃಷ್ಟದ್ಯುಮ್ನರನ್ನು ಹೆಸರು ಹಿಡಿದು ಕರೆಯುತ್ತಾ ಇದಿರಾಗಿ ತಡೆದರು. ಆಗ ಭೀಮನು ಅತಿಕೋಪದಿಂದ ತನ್ನ ರಥವನ್ನು ಬಿಟ್ಟು ಕೆಳಕ್ಕಿಳಿದನು. ಗದಾಯುಧವನ್ನು ಕೈಯಲ್ಲಿ ಹಿಡಿದು ಯುದ್ಧ ಮಾಡುವುದಕ್ಕೆ ಆರಂಭಿಸಿದನು. ಭೀಮನು ಧರ್ಮಯುದ್ಧ ಮಾಡುವವನಾದುದರಿಂದ ತಾನು ರಥದ ಮೇಲೆ ಕುಳಿತು ನೆಲದ ಮೇಲೆ ನಿಂತಿರುವ ಶತ್ರುವೀರರನ್ನು ಎದುರಿಸಿ ಯುದ್ಧ ಮಾಡಲು ಸಮ್ಮತಿಸಲಿಲ್ಲ. ಕಾಲದಂಡವನ್ನು ಕೈಯಲ್ಲಿ ಹಿಡಿದ ಯಮನಂತೆ ಅವನು ಗದಾಪಾಣಿಯಾಗಿ ನಮ್ಮ ಕಡೆಯವರೆಲ್ಲರನ್ನೂ ಕೊಲ್ಲುತ್ತಿದ್ದನು. ನಮ್ಮ ಕಡೆಯ ಕಾಲಾಳುಗಳೆಲ್ಲ ಆಗ ತಮ್ಮ ಪ್ರಾಣಗಳನ್ನು, ಬಂಧು ಬಳಗವನ್ನು ಲಕ್ಷ್ಯ ಮಾಡದೆ ಬೆಂಕಿಯ ಮೇಲೆ ಬೀಳುವ ಪತಂಗಗಳಂತೆ ಭೀಮನನ್ನು ಎದುರಿಸಿ ಓಡಿದರು. ಆದರೇನು,
ಅವರು ಆ ಭೀಮನ ಉಗ್ರ ರೂಪವನ್ನು ಕಂಡೊಡನೆ ಯಮನನ್ನು ಕಂಡ ಪ್ರಾಣಿಗಳಂತೆ ಭೀತಿಯಿಂದ ನಡುಗಿದರು. ಆಗ ಭೀಮನು ಗಿಡುಗನಂತೆ ಸಂಚರಿಸುತ್ತಾ ಕತ್ತಿಯಿಂದಲೂ ಗದಾಯುಧದಿಂದಲೂ ನಿಮ್ಮ ಕಡೆಯ 25,000 ಮಂದಿ ವೀರರನ್ನು ಬಡಿದು ಕೊಂದನು. ಹೀಗೆ ಭೀಮನು ಆ ಕಾಲಾಳುಗಳನ್ನು ಕೊಂದ ಮೇಲೆಯೂ ದೃಷ್ಟದ್ಯುಮ್ನನನ್ನು ಮುಂದೆ ಬಿಟ್ಟುಕೊಂಡು ತಿರುಗಿ ಯುದ್ಧಕ್ಕೆ ನಿಂತನು. ಧನಂಜಯನು ಆಗ ರಥ ಸೈನ್ಯವನ್ನು ಎದುರಿಸಿದನು. ಹಾಗೆಯೇ ಒಂದು ಕಡೆಯಲ್ಲಿ ನಕುಲ ಸಹದೇವರು ಸಾತ್ವಿಕೆಯು ದುರ್ಯೋಧನನ ಸೈನ್ಯವನ್ನು ನಾಶ ಮಾಡುತ್ತಾ ಶಕುನಿಯನ್ನು ಹಿಡಿಯುವುದಕ್ಕಾಗಿ ಹೊರಟು ಅಸಂಖ್ಯಾತರಾದ ಅವನ ಕುದುರೆಯ ವೀರರನ್ನೆಲ್ಲ ತೀಕ್ಷ್ಣ ಬಾಣಗಳಿಂದ ಕೊಂದು ವೇಗದಿಂದ ಆತನನ್ನು ಎದುರಿಸಿ ನಿಂತರು. ಉಭಯ ಪಕ್ಷದವರಿಗೂ ದೊಡ್ಡ ಯುದ್ಧವು ನಡೆಯುತ್ತಿದ್ದಿತು. ಆಗ ಧನಂಜಯನು ಲೋಕಪ್ರಸಿದ್ಧವಾದ ತನ್ನ ಗಾಂಧೀವ ಧನುಸ್ಸನ್ನು ಒದರುತ್ತಾ ರಥಸೈನ್ಯವನ್ನು ಪ್ರವೇಶಿಸಿದಾಗ ಬಿಳಿಯ ಕುದುರೆಗಳನ್ನು ಹೂಡಿ ಕೃಷ್ಣನಿಂದ ನಡೆಸಲ್ಪಡುತ್ತಿದ್ದ ಆ ಅರ್ಜುನನನ್ನು ಕಂಡಾಗಲೇ ನಿಮ್ಮ ಕಡೆಯವರು ಭಯದಿಂದ ಓಡಿದರು. ರಥಿಕರು ತಮ್ಮ ಕುದುರೆಗಳನ್ನು ಕಳೆದುಕೊಂಡರೂ ಅರ್ಜುನನ ಬಾಣಗಳು ನಾನಾ ಕಡೆಗಳಿಂದ ಬಂದು ತಮ್ಮ ಮೇಲೆ ಕವಿಯುತ್ತಿದ್ದಾಗಲೂ ಲಕ್ಷ್ಯ ಮಾಡದೆ 20,000 ಮಂದಿ ರಥಿಕರು ಕಾಲು ನಡೆಯಿಂದಲೇ ಪಾರ್ಥನನ್ನು ಎದುರಿಸಿದರು. ಮಹಾರಥಿಕನಾದ ದೃಷ್ಟದ್ಯುಮ್ನನು ಈ ಕಾಲ್ಪಡೆಯನ್ನು ಕೊಂದು ಭೀಮಸೇನನನ್ನು ಮುಂದೆ ಬಿಟ್ಟುಕೊಂಡು ವೇಗದಿಂದ ಬಂದು ಜಯಶಾಲಿಯಾಗಿ ಮೆರೆದನು. ಪಾರಿವಾಳದ ಬಣ್ಣವುಳ್ಳ ಕುದುರೆಗಳಿಂದಲೂ ಕೋವಿದಾರ ಧ್ವಜದಿಂದಲೂ ಕೂಡಿದ ರಥವನ್ನೇರಿ ಬಂದ ಆ ದೃಷ್ಟದ್ಯುಮ್ನನನ್ನು ಕಂಡಾಗಲೇ ನಿಮ್ಮ ಕಡೆಯವರು ಭಯದಿಂದ ಓಡಿದರು. ಮಾದ್ರಿ ಕುಮಾರರಿಬ್ಬರು ಸಾತ್ವಿಕಿಯೊಡಗೂಡಿ ರಭಸದಿಂದ ಅಸ್ತ್ರಗಳನ್ನು ಪ್ರಯೋಗಿಸುತ್ತಿದ್ದ ಗಾಂಧಾರ ರಾಜನನ್ನು ಬೆನ್ನಟ್ಟಿ ಅವನನ್ನು ಎದುರಿಸಿದರು. ಮತ್ತೊಂದು ಕಡೆ ಚೇಕಿತಾನನು ಶಿಖಂಡಿಯು ದ್ರೌಪದಿ ಪುತ್ರರು ಸೇರಿ ನಿನ್ನ ಕಡೆಯ ದೊಡ್ಡ ಸೈನ್ಯವನ್ನು ಕೊಂದು ಉತ್ಸಾಹದಿಂದ ಶಂಖಗಳನ್ನೂದಿದರು. ನಿನ್ನವರು ಆಗ ಭಯದಿಂದ ಹಿಂತಿರುಗಿ ಓಡುತ್ತಿದ್ದರೂ ಬಿಡದೆ ಅವರನ್ನು ಹೊಡೆಯುತ್ತಾ ವೃಷಭಗಳನ್ನು ಬೆನ್ನಟ್ಟುವಂತೆ ಅವರು ಹಿಂಬಾಲಿಸಿ ಹೋಗುತ್ತಿದ್ದರು. ಒಂದು ಕಡೆ ಅರ್ಜುನನು ಅಲ್ಲಲ್ಲಿ ಉಳಿದಿದ್ದ ನಿನ್ನ ಸೈನ್ಯಗಳ ಮೇಲೆ ತೀವ್ರ ಬಾಣಗಳನ್ನು ಬಿಡುತ್ತಿದ್ದನು. ಆಗ ನೆಲದಿಂದೆದ್ದ ಧೂಳಿಯಿಂದ ಪ್ರಪಂಚವೆಲ್ಲ ಕತ್ತಲೆ ಕವಿದಂತಾಗಿ ಏನೂ ಕಾಣಿಸದೆ ಕೇವಲ ಬಾಣಮಯವಾಗಿ ತೋರಿತು. ಆಗ ದುರ್ಯೋಧನನು ತನ್ನ ಕಡೆಯ ವೀರರೆಲ್ಲ ಬಾಣಹತರಾಗುತ್ತಿದ್ದುದನ್ನು ಕಂಡು ಆ ಸೈನ್ಯದ ಸಮೀಪಕ್ಕೆ ತ್ವರೆಯಿಂದ ಓಡಿಬಂದು ಬಲಿ ಎಂಬುವನು ದೇವತೆಗಳನ್ನು ಯುದ್ಧಕ್ಕೆ ಕರೆದಂತೆ ಪಾಂಡವರನ್ನು ಯುದ್ಧಕ್ಕೆ ಕರೆದನು. ಅವರು ಮಹಾಕೋಪಗೊಂಡು ಹಲವು ಬಗೆಯ ಶಸ್ತ್ರಗಳನ್ನು ಪ್ರಯೋಗಿಸುತ್ತಾ ಅಡಿಗಡಿಗೆ ಗರ್ಜಿಸುತ್ತಿದ್ದರು. ಮತ್ತು ಎಲ್ಲರೂ ಒಟ್ಟುಗೂಡಿ ತಮ್ಮನ್ನು ಎದುರಿಸಿ ಬಂದ ದುರ್ಯೋಧನನ ಸಮೀಪಕ್ಕೆ ವೇಗದಿಂದ ಬಂದರು. ಆಗ ದುರ್ಯೋಧನನು ಸ್ವಲ್ಪವೂ ಹಿಂಜರಿಯದೆ ಅನೇಕ ಶತ್ರುಗಳನ್ನು ಬಾಣಗಳಿಂದ ಹತ ಮಾಡಿದನು. ಪಾಂಡವರೆಲ್ಲರೂ ಒಂದಾಗಿ ಸೇರಿಯೂ ಆಗ ನಿನ್ನ ಕುಮಾರನನ್ನು ತಡೆಯಲಾರದಾದರು. ಆಗ ನಿನ್ನ ಪುತ್ರನ ಅತ್ಯಾಶ್ಚರ್ಯಕರವಾದ ಪೌರುಷವನ್ನು ನಾವು ಕಂಡೆವು. ಆಗ ದುರ್ಯೋಧನನು ಅಧಿಕವಾಗಿ ಗಾಯಪಟ್ಟು ಯುದ್ಧವನ್ನು ಬಿಟ್ಟು ಓಡಿ ಹೋಗುವ ಉದ್ದೇಶದಿಂದ ಸ್ವಲ್ಪ ದೂರದವರೆಗೆ ಪಲಾಯನ ಮಾಡಿದ ತನ್ನ ಸೈನ್ಯವನ್ನು ನೋಡಿ ಅವರಲ್ಲಿದ್ದ ಮುಖ್ಯ ವೀರರನ್ನು ತಡೆದು ನಿಲ್ಲಿಸಿ ಅವರನ್ನು ಉತ್ಸಾಹಗೊಳಿಸುತ್ತಾ, ಓ ವೀರರೇ, ಹೀಗೇಕೆ ಓಡುವಿರಿ? ನೀವು ಎಲ್ಲಿಗೆ ಹೋದರೆ ತಾನೇ ಪಾಂಡವರು ನಿಮ್ಮನ್ನು ಕೊಲ್ಲಲಾರರೆಂದು ತಿಳಿಯುವಿರಿ. ಅಂತಹ ಸ್ಥಳವು ಈ ಭೂಮಿಯಲ್ಲಾಗಲಿ ಬೆಟ್ಟಗಳಲ್ಲಾಗಲಿ ಇರುವುದಾಗಿ ನನಗೆ ಕಾಣಲಿಲ್ಲ. ನೀವು ಓಡುವುದರಿಂದ ಏನು ಪ್ರಯೋಜನವು? ಅವರ ಸೇನೆಯು ಅಲ್ಪಸಂಖ್ಯಾಕವಾದುದು. ಈಗ ಕೃಷ್ಣಾರ್ಜುನರು ಅಧಿಕವಾಗಿ ಪೆಟ್ಟು ತಿಂದಿರುವರು. ನಮಗೆ ಜಯವು ನಿಶ್ಚಯವು. ಹಾಗಿಲ್ಲದೆ ನೀವು ಬೆನ್ನು ತೋರಿಸಿ ಓಡುವುದಾದರೆ ನೀವು ಸೋತಿರೆಂದು ತಿಳಿದು ಪಾಂಡವರು ನಿಮ್ಮನ್ನು ಹಿಂಬಾಲಿಸಿ ಬಂದು ಕೊಲ್ಲುವರು. ನೀವು ಪಾಪಕ್ಕೂ ಪಾತ್ರರಾಗುವಿರಿ. ಹೀಗಿರುವಾಗ ನಿಮಗೆ ಈ ಯುದ್ಧದಲ್ಲಿಯೇ ವಧೆಯು ಸಂಭವಿಸುವುದು ಕ್ಷೇಮಕರವಲ್ಲವೇ? ಕ್ಷತ್ರಿಯ ಧರ್ಮ ರೀತಿಗನುಸಾರವಾಗಿ ಯುದ್ಧ ಮಾಡುವವರಿಗೆ ಯುದ್ಧದಲ್ಲಿ ಉಂಟಾಗುವ ಮರಣವೇ ಶ್ರೇಯಸ್ಕರವು. ಮೃತರಾದ ಮೇಲೆ ದುಃಖವೇನೂ ತಿಳಿಯದು. ಪ್ರಾಣವನ್ನು ಬಿಟ್ಟ ಮೇಲೆ ಶಾಶ್ವತವಾದ ಸುಖವುಂಟಾಗುವುದು. ಈ ಯುದ್ಧಕ್ಕೆ ಬಂದಿರುವ ಕ್ಷತ್ರಿಯರೆಲ್ಲರೂ ಕೇಳಿರಿ. ಎಲೈ ಹೇಡಿಗಳೇ, ನೀವು ನಮ್ಮ ಶತ್ರುವಾದ ಭೀಮಸೇನನ ಕೈವಶರಾಗುವಿರಿ. ನಮ್ಮ ಪೂರ್ವಿಕರಿಂದ ಅನುಷ್ಠಿತವಾದ ಕ್ಷತ್ರ ಧರ್ಮವನ್ನು ಈಗ ನೀವು ಬಿಡುವುದು ಸರಿಯಲ್ಲ. ಕ್ಷತ್ರಿಯನಿಗೆ ಯುದ್ಧದಿಂದ ಭಯಪಟ್ಟು ಓಡುವುದಕ್ಕಿಂತಲೂ ಅಧಿಕ ಪಾಪ ಕೃತ್ಯವು ಬೇರೊಂದಿಲ್ಲ. ಕೌರವರೇ, ನಮಗೆ ಯುದ್ಧ ಧರ್ಮವನ್ನು ಬಿಟ್ಟರೆ ಸ್ವರ್ಗಕ್ಕೆ ಹೋಗಲು ಉತ್ತಮವಾದ ದಾರಿಯು ಬೇರೊಂದಿಲ್ಲ. ಚಿರಕಾಲ ಪ್ರಯತ್ನದಿಂದ ಸಾಧಿಸಬಹುದಾದ ಉತ್ತಮ ಲೋಕಗಳನ್ನು ಯುದ್ಧದಿಂದ ಒಡನೆಯೇ ಪಡೆಯಬಹುದು ಎಂದನು.
ರಾಜನ ಆ ವಾಕ್ಯಗಳನ್ನು ಕೇಳಿ ಮಹಾರಥರಾದ ಕ್ಷತ್ರಿಯರೆಲ್ಲರೂ ಅವನನ್ನು ಅಭಿನಂದಿಸುತ್ತಾ ತಮ್ಮಲ್ಲಿ ತಾವೇ ನಾಚಿಕೆಪಟ್ಟು ಪರಾಕ್ರಮ ಪ್ರದರ್ಶನೆಯಲ್ಲಿ ಉತ್ಸಾಹಗೊಂಡವರಾಗಿ ತಿರುಗಿ ಪಾಂಡವರನ್ನು ಎದುರಿಸಲು ಹಿಂತಿರುಗಿದರು. ತಿರುಗಿ ದೇವಾಸುರ ಯುದ್ಧಕ್ಕೆ ಸಮಾನವಾದ ಘೋರ ಯುದ್ಧವು ಪ್ರಾರಂಭವಾಯಿತು. ಇತ್ತಲಾಗಿ ನಿನ್ನ ಪುತ್ರನಾದ ದುರ್ಯೋಧನನೇ ಮುಂದಾಳಾಗಿ, ಹತ್ತಲಾಗಿ ಧರ್ಮರಾಜನನ್ನು ಮುಂದಿಟ್ಟುಕೊಂಡು ಬಂದ ಪಾಂಡವ ಸೈನ್ಯವನ್ನು ಸೇನಾ ಸಮೇತನಾಗಿ ಎದುರಿಸಿ ನಿಂತನು. ಇದು ಪ್ರಕ್ಷಿಪ್ತ ಪಾಠಾಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.